ಶಾಂತಿ. ದಿನಾಂಕ 12/8/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಈಗ ಹಿಂತಿರುಗಿ ಮನೆಗೆ ಹೋಗಬೇಕು. ಆದ್ದರಿಂದ ತಂದೆಯನ್ನು ನೆನಪು ಮಾಡುವ ಹಾಗೂ ತನ್ನ ಚರಿತ್ರೆಯನ್ನು ಸುಧಾರಣೆ ಮಾಡಿಕೊಳ್ಳುವ ಪರಿಶ್ರಮ ಪಡಿ. ಈಗ ಹಿಂತಿರುಗಿ ಮನೆಗೆ ಹೋಗಬೇಕು. ಆದ್ದರಿಂದ ತಂದೆಯನ್ನು ನೆನಪು ಮಾಡುವ ಹಾಗೂ ತನ್ನ ಚರಿತ್ರೆಯನ್ನು ಸುಧಾರಣೆ ಮಾಡಿಕೊಳ್ಳುವ ಪರಿಶ್ರಮ ಪಡಿ. ಪ್ರಶ್ನೆ: ಅಜ್ಞಾನ ನಿದ್ದೆಯಲ್ಲಿ ಮಲಗಿಸುವಂತಹ ವಿಚಾರ ಯಾವುದು? ಅದರಿಂದ ಯಾವ ನಷ್ಟ ಆಗಿದೆ? ಅಜ್ಞಾನ ನಿದ್ದೆಯಲ್ಲಿ ಮಲಗಿಸುವಂತಹ ವಿಚಾರ ಯಾವುದು? ಅದರಿಂದ ಯಾವ ನಷ್ಟ ಆಗಿದೆ? ಉತ್ತರ: ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎನ್ನುವುದು ಇದೇ ಅಜ್ಞಾನದ ನಿದ್ದೆಯಲ್ಲಿ ಮಲಗಿಸುವ ವಿಚಾರ ಆಗಿದೆ. ಇದರಿಂದ ಜ್ಞಾನನೇತ್ರಹೀನರಾಗಿದ್ದಾರೆ. ಮನೆಯನ್ನು ಬಹಳ ದೂರ ಎಂದು ತಿಳಿಯುತ್ತಾರೆ. ಬುದ್ಧಿಯಲ್ಲಿದೆ, ಈಗಂತೂ ಲಕ್ಷಾಂತರ ವರ್ಷ ಇಲ್ಲಿಯೇ ಸುಖ ದುಃಖದ ಪಾತ್ರವನ್ನು ಅಭಿನಯಿಸಬೇಕು. ಆದ್ದರಿಂದ ಪಾವನರಾಗುವ ಶ್ರಮ ಪಡುವುದಿಲ್ಲ. ನೀವು ಮಕ್ಕಳು ತಿಳಿದಿದ್ದೀರಿ, ಈಗ ಮನೆ ಬಹಳ ಸಮೀಪ ಇದೆ. ಈಗ ನಾವು ಶ್ರಮಪಟ್ಟು ಕರ್ಮಾತೀತರಾಗಬೇಕು. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳಿಗೆ ಈಗ ತಂದೆ ಮನೆಯ ನೆನಪು ತರಿಸಿದ್ದಾರೆ. ಬಲೆ ಭಕ್ತಿ ಮಾರ್ಗದಲ್ಲಂತೂ ಮನೆಯನ್ನು ನೆನಪು ಮಾಡುತ್ತಾರೆ. ಆದರೆ ಅಲ್ಲಿಗೆ ಯಾವಾಗ ಹೋಗುವುದು, ಹೇಗೆ ಹೋಗುವುದು ಅದೇನೂ ಗೊತ್ತಿಲ್ಲ. ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎನ್ನುವ ಕಾರಣ ಮನೆಯನ್ನು ಸಹ ಮರೆತು ಹೋಗಿದ್ದಾರೆ. ಲಕ್ಷಾಂತರ ವರ್ಷ ಇಲ್ಲಿಯೇ ಪಾತ್ರವನ್ನು ಅಭಿನಯಿಸುತ್ತಾರೆ ಎಂದಾಗ ಮನೆ ಮರೆತು ಹೋಗುತ್ತದೆ ಎಂದು ತಿಳಿಯುತ್ತಾರೆ. ಈಗ ತಂದೆ ನೆನಪು ತರಿಸುತ್ತಾರೆ. ಮಕ್ಕಳೇ, ಮನೆಯಂತೂ ಬಹಳ ಸಮೀಪ ಇದೆ. ಈಗ ನಮ್ಮ ಮನೆಗೆ ಹೋಗೋಣ. ನಾನಂತೂ ನೀವು ಮಕ್ಕಳ ಕರೆಗೆ ಓಗೊಟ್ಟು ಬಂದಿದ್ದೇನೆ. ಹೋಗೋಣ. ಎಷ್ಟು ಸಹಜ ವಿಚಾರ ಆಗಿದೆ. ಭಕ್ತಿ ಮಾರ್ಗದಲ್ಲಂತೂ ಯಾವಾಗ ಮುಕ್ತಿಧಾಮಕ್ಕೆ ಹೋಗುತ್ತೇವೆ ಎಂಬುದು ಗೊತ್ತಾಗುವುದಿಲ್ಲ. ಮುಕ್ತಿಯನ್ನೇ ಮನೆ ಎನ್ನುತ್ತಾರೆ. ಲಕ್ಷಾಂತರ ವರ್ಷ ಎನ್ನುವ ಕಾರಣ ಎಲ್ಲವನ್ನೂ ಮರೆತು ಹೋಗುತ್ತಾರೆ. ತಂದೆಯನ್ನು, ಅಂದಹಾಗೆ ಮನೆಯನ್ನು ಸಹ ಮರೆತು ಹೋಗುತ್ತಾರೆ. ಲಕ್ಷಾಂತರ ವರ್ಷ ಎನ್ನುವುದರಿಂದ ಬಹಳ ವ್ಯತ್ಯಾಸ ಬರುತ್ತದೆ. ಅಜ್ಞಾನ ನಿದ್ದೆಯಲ್ಲಿ ಒಂದು ರೀತಿ ಮಲಗಿರುತ್ತಾರೆ. ಯಾರದ್ದೇ ತಿಳುವಳಿಕೆಗೆ ಬರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಮನೆಯನ್ನು ಎಷ್ಟೊಂದು ದೂರ ಇದೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ವಾಹ್, ಮುಕ್ತಿಧಾಮಕ್ಕಂತೂ ಈಗ ಹೋಗಬೇಕು. ನೀವೇನೋ ಲಕ್ಷಾಂತರ ವರ್ಷ ಭಕ್ತಿ ಮಾಡುತ್ತೀರಿ ಎಂದೇನಲ್ಲ. ಎಂದಿನಿಂದ ಭಕ್ತಿ ಶುರುವಾಗಿದೆ ಇದು ನಿಮಗೆ ಗೊತ್ತಿಲ್ಲ. ಲಕ್ಷಾಂತರ ವರ್ಷದ ಲೆಕ್ಕವನ್ನಂತೂ ಮಾಡುವ ಅವಶ್ಯಕತೆಯೇ ಇಲ್ಲ. ತಂದೆಯನ್ನು ಹಾಗೂ ಮನೆಯನ್ನು ಮರೆತು ಹೋಗುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಆದರೆ ಅಗತ್ಯವಿಲ್ಲದೆ ಇಷ್ಟೊಂದು ದೂರ ಮಾಡಿಬಿಡುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ, ಮನೆಯಂತೂ ಪೂರ್ಣ ಸಮೀಪ ಇದೆ. ಈಗ ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಮನೆಗೆ ಹೋಗಬೇಕು. ಆದರೆ ಖಂಡಿತ ಪವಿತ್ರರಂತೂ ಆಗಬೇಕು. ಗಂಗಾ ಸ್ನಾನ ಇತ್ಯಾದಿಯನ್ನಂತೂ ನೀವು ಮಾಡುತ್ತಾ ಬಂದಿದ್ದೀರಿ. ಆದರೆ ಪವಿತ್ರ ಆಗಿಲ್ಲ. ಒಂದು ವೇಳೆ ಪವಿತ್ರರಾದರೆ ಮನೆಗೆ ಹೊರಟು ಹೋಗುತ್ತಾರೆ. ಆದರೆ ಮನೆಯದ್ದು ಸಹ ಗೊತ್ತಿಲ್ಲ. ಅಂದಹಾಗೆ ಪವಿತ್ರತೆಯದ್ದು ಸಹ ಗೊತ್ತಿಲ್ಲ. ಅರ್ಧ ಕಲ್ಪದಿಂದ ಭಕ್ತಿ ಮಾಡಿರುವುದರಿಂದ ಭಕ್ತಿಯನ್ನು ಬಿಡುವುದೇ ಇಲ್ಲ. ಈಗ ತಂದೆ ಹೇಳುತ್ತಾರೆ, ಭಕ್ತಿ ಪೂರ್ಣವಾಗುತ್ತದೆ. ಭಕ್ತಿಯಲ್ಲಂತೂ ಅಪರಮಪಾರ ದುಃಖ ಇರುತ್ತದೆ. ನೀವು ಮಕ್ಕಳು ಲಕ್ಷಾಂತರ ವರ್ಷ ದುಃಖವನ್ನು ನೋಡಿದ್ದೀರಾ ಎಂದಲ್ಲ. ಲಕ್ಷಾಂತರ ವರ್ಷದ್ದಂತೂ ವಿಚಾರವೇ ಇಲ್ಲ. ಸತ್ಯ ದುಃಖವನ್ನಂತೂ ನೀವು ಕಲಿಯುಗದಲ್ಲಿಯೇ ಭೋಗಿಸಿದ್ದೀರಿ. ಅದುವೇ ಜಾಸ್ತಿ ವಿಕಾರಗಳಲ್ಲಿ ಕೊಳಕರಾಗಿದ್ದೀರಿ. ಮೊದಲು ಯಾವಾಗ ರಜೋವಿನಲ್ಲಿದ್ದೀರಿ
ಆಗ ಸ್ವಲ್ಪ ತಿಳುವಳಿಕೆ ಇತ್ತು. ಈಗಂತೂ ಸಂಪೂರ್ಣ ತಿಳುವಳಿಕೆ ಹೀನರಾಗಿದ್ದೀರಿ. ಈಗ ಮಕ್ಕಳಿಗೆ ಹೇಳುತ್ತಾರೆ, ಸುಖಧಾಮಕ್ಕೆ ಹೋಗಬೇಕೆಂದರೆ ಪಾವನರಾಗಿ. ಜನ್ಮ ಜನ್ಮಾಂತರದ ಯಾವ ಪಾಪ ತಲೆಯ ಮೇಲೆ ಇದೆ ಅದನ್ನು ನೆನಪಿನಿಂದ ಇಳಿಸಿ. ನೆನಪಿನಿಂದ ಬಹಳ ಖುಷಿ ಇರುತ್ತದೆ. ಆ ತಂದೆ ನಿಮ್ಮನ್ನು ಅರ್ಧಕಲ್ಪ ಸುಖಧಾಮಕ್ಕೆ ಕರೆದೊಯ್ಯುತ್ತಾರೆಂದರೆ ಅವರನ್ನು ನೆನಪು ಮಾಡಬೇಕು. ತಂದೆ ಹೇಳುತ್ತಾರೆ, ನೀವು ಈ ರೀತಿ ಅಂದರೆ ಲಕ್ಷ್ಮೀನಾರಾಯಣರಂತೆ ಆಗಬೇಕೆಂದರೆ ಒಂದಂತೂ ಪವಿತ್ರರಾಗಿ ಹಾಗೂ ಚರಿತ್ರೆಯನ್ನು ಸುಧಾರಣೆ ಮಾಡಿಕೊಳ್ಳಿ. ವಿಕಾರಗಳಿಗೆ ಭೂತ ಎನ್ನುತ್ತಾರೆ. ಲೋಭದ್ದು ಸಹ ಭೂತ ಕಡಿಮೆ ಇಲ್ಲ. ಈ ಭೂತ ಬಹಳ ಅಶುದ್ಧ ಆಗಿದೆ. ಮನುಷ್ಯನನ್ನು ಒಂದೇ ಬಾರಿಗೆ ಕೊಳಕರನ್ನಾಗಿ ಮಾಡಿಬಿಡುತ್ತದೆ. ಲೋಭ ಸಹ ಬಹಳ ಪಾಪ ಮಾಡಿಸುತ್ತದೆ. 5 ವಿಕಾರ ಬಹಳ ಕಠಿಣ ಭೂತ ಆಗಿದೆ. ಇದೆಲ್ಲವನ್ನು ಬಿಡಬೇಕು. ಹೇಗೆ ಕಾಮವಿಕಾರವನ್ನು ಬಿಡುವುದು ಎಷ್ಟು ಕಷ್ಟ ಇದೆ, ಅಷ್ಟೇ ಲೋಭವನ್ನು ಬಿಡುವುದು ಸಹ ಕಷ್ಟ ಇದೆ. ಎಷ್ಟು ಕಾಮವಿಕಾರವನ್ನು ಬಿಡುವುದು ಕಷ್ಟ ಇದೆಯೋ ಅಷ್ಟು ಮೋಹವನ್ನು ಬಿಡುವುದು ಎಷ್ಟೊಂದು ಕಷ್ಟವಾಗುತ್ತದೆ. ಬಿಡುವುದೇ ಇಲ್ಲ. ಇಡೀ ಆಯಸ್ಸು ತಂದೆ ತಿಳಿಸುತ್ತಾ ಬಂದಿದ್ದಾರೆ. ಆದರೂ ಸಹ ಮೋಹದ ಎಳೆ ಜೋಡಣೆ ಆಗಿಯೇ ಇರುತ್ತದೆ. ಕ್ರೋಧ ಸಹ ಶ್ರಮದಿಂದ ಬಿಟ್ಟು ಹೋಗುತ್ತದೆ. ಮಕ್ಕಳ ಮೇಲೆ ಕ್ರೋಧ ಬರುತ್ತದೆ ಎನ್ನುತ್ತಾರೆ. ಕ್ರೋಧದ ಹೆಸರನ್ನಂತೂ ತೆಗೆದುಕೊಳ್ಳುತ್ತಾರಲ್ಲವೇ. ಯಾವುದೇ ಭೂತ ಬರಬಾರದು. ಅದರ ಮೇಲೆ ವಿಜಯ ಹೊಂದಬೇಕು. ತಂದೆ ಹೇಳುತ್ತಾರೆ, ಎಲ್ಲಿಯವರೆಗೆ ನಾನು ಇದ್ದೇನೆ ಅಲ್ಲಿಯವರೆಗೆ ನೀವು ಪುರುಷಾರ್ಥ ಮಾಡುತ್ತೀರಿ. ತಂದೆ ಎಷ್ಟು ವರ್ಷ ಇರುತ್ತಾರೆ? ತಂದೆ ಇಷ್ಟೊಂದು ವರ್ಷದಿಂದ ಕುಳಿತು ತಿಳಿಸುತ್ತಾರೆ. ಚೆನ್ನಾಗಿಯೇ ಟೈಮ್ ಕೊಡುತ್ತಾರೆ. ಸೃಷ್ಟಿ ಚಕ್ರವನ್ನು ತಿಳಿಯುವುದಂತೂ ಬಹಳ ಸಹಜ ಆಗಿದೆ. 7 ದಿನದಲ್ಲಿ ಪೂರ್ಣ ಜ್ಞಾನ ಬುದ್ಧಿಗೆ ಬರುತ್ತದೆ. ಉಳಿದಂತೆ ಜನ್ಮ ಜನ್ಮಾಂತರದ ಪಾಪ ತುಂಡು ಮಾಡುವುದರಲ್ಲಿ ಸಮಯ ಹಿಡಿಸುತ್ತದೆ. ಇದೇ ಕಷ್ಟಕರ ಆಗಿದೆ. ಅದಕ್ಕಾಗಿ ಬಾಬಾ ಸಮಯ ಕೊಡುತ್ತಾರೆ. ಮಾಯೆಯ ವಿರೋಧ ಬಹಳ ಆಗುತ್ತದೆ. ಪೂರ್ಣ ಮರೆಸಿಬಿಡುತ್ತದೆ. ಇಲ್ಲಿ ಕುಳಿತಿದ್ದರೂ ಪೂರ್ಣ ಸಮಯ ಎಲ್ಲಿ ನೆನಪಿನಲ್ಲಿ ಕೂರುತ್ತಾರೆ? ಬಹಳ ಕಡೆ ಬುದ್ಧಿ ಹೊರಟು ಹೋಗುತ್ತದೆ. ಆದ್ದರಿಂದ ಸಮಯ ಕೊಡಬೇಕು. ಶ್ರಮಪಟ್ಟು ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕು. ವಿದ್ಯೆ ಅಂತೂ ಬಹಳ ಸಹಜ ಆಗಿದೆ. ಸೂಕ್ಷ್ಮ ಬುದ್ಧಿಯನ್ನುಳ್ಳ ಮಕ್ಕಳಾಗಿದ್ದರೆ 7 ದಿನದಲ್ಲಿ ಪೂರ್ಣ ಜ್ಞಾನ ತಿಳಿದುಕೊಳ್ಳುತ್ತಾರೆ. ಈ 84ರ ಚಕ್ರ ಹೇಗೆ ತಿರುಗುತ್ತದೆ ಎಂದು. ಉಳಿದಂತೆ ಪವಿತ್ರ ಆಗುವುದರಲ್ಲಿ ಶ್ರಮ ಇದೆ. ಇದರ ಮೇಲೆ ಎಷ್ಟೊಂದು ಗಲಾಟೆ ನಡೆಯುತ್ತದೆ. ತಿಳಿಯುತ್ತಾರೆ, ವಿಚಾರ ಅಂತೂ ಸರಿ ಇದೆ. ನಾವು ಈ ಬ್ರಹ್ಮಕುಮಾರಿಯರು ಅಣ್ಣ ತಂಗಿ ಮಾಡಿಸುತ್ತಾರೆಂದು ನಿಂದನೆ ಮಾಡುತ್ತಿದ್ದೆವು. ಆದರೆ ವಿಚಾರಂತೂ ನಿಜವಾಗಿ ಸರಿ ಇದೆ. ಎಲ್ಲಿಯವರೆಗೆ ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗುವುದಿಲ್ಲವೋ ಅಲ್ಲಿಯವರೆಗೆ ಹೇಗೆ ಪವಿತ್ರವಾಗಿರಲು ಸಾಧ್ಯ? ಆಸುರಿ ದೃಷ್ಟಿಯಿಂದ ಪವಿತ್ರ ದೃಷ್ಟಿ ಹೇಗೆ ಆಗಲು ಸಾಧ್ಯ? ಈ ಯುಕ್ತಿ ಬಹಳ ಚೆನ್ನಾಗಿದೆ. ನಾವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ ಅಂದ ಮೇಲೆ ಸಹೋದರ ಸಹೋದರಿಯರಾದೆವು. ಇದರಲ್ಲಿ ಪವಿತ್ರ ದೃಷ್ಟಿ ಮಾಡಿಕೊಳ್ಳುವುದಕ್ಕೆ ಬಹಳ ಸಹಯೋಗ ಸಿಗುತ್ತದೆ. ಬ್ರಹ್ಮನ ಕರ್ತವ್ಯ ಸಹ ಇದೆ ಅಲ್ಲವೇ? ಬ್ರಹ್ಮರವರ ಮೂಲಕ ದೇವತಾ ಧರ್ಮದ ಸ್ಥಾಪನೆ ಅಂದರೆ ಮನುಷ್ಯರನ್ನು ದೇವತೆ ಮಾಡುವುದು. ತಂದೆ ಬರುವುದೇ ಪುರುಷೋತ್ತಮ ಸಂಗಮಯುಗದಲ್ಲಿ. ಅಂದ ಮೇಲೆ ತಿಳಿಸುವುದಕ್ಕೆ ಎಷ್ಟೊಂದು ಶ್ರಮ ಪಡಬೇಕಾಗುತ್ತದೆ. ತಂದೆಯ ಪರಿಚಯವನ್ನು ಕೊಡುವುದಕ್ಕಾಗಿ ಸೇವಾ ಕೇಂದ್ರವನ್ನು ತೆರೆಯುತ್ತಾ ಹೋಗುತ್ತಾರೆ. ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಆಸ್ತಿ ತೆಗೆದುಕೊಳ್ಳಬೇಕು. ಭಗವಂತನಂತೂ ನಿರಾಕಾರ ಆಗಿದ್ದಾರೆ. ಶ್ರೀಕೃಷ್ಣನಂತೂ ದೇಹಧಾರಿಯಾಗಿದ್ದಾರೆ. ಅವರಿಗೆ ಭಗವಂತ ಎನ್ನಲು ಸಾಧ್ಯವಿಲ್ಲ. ಭಗವಂತ ಬಂದು ಭಕ್ತಿಯ ಫಲ ಕೊಡುತ್ತಾನೆ ಎಂದು ಹೇಳುತ್ತಾರೆ. ಆದರೆ ಭಗವಂತನ ಪರಿಚಯ ಇಲ್ಲ. ಎಷ್ಟೊಂದು ನೀವು ತಿಳಿಸುತ್ತೀರಿ, ಆದರೂ ತಿಳಿಯುವುದಿಲ್ಲ. ದೇಹಧಾರಿಯಂತೂ ಪುನರ್ಜನ್ಮದಲ್ಲಿ ಖಂಡಿತ ಬರುತ್ತಾರೆ.
ಈಗ ಅವರಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ. ಆತ್ಮಗಳಿಗೆ ಒಬ್ಬ ಪರಮಪಿತ ಪರಮಾತ್ಮನಿಂದ ಆಸ್ತಿ ಸಿಗುತ್ತದೆ. ಮನುಷ್ಯನಿಗೆ ಜೀವನ್ಮುಕ್ತಿ ಕೊಡಲು ಸಾಧ್ಯವಿಲ್ಲ. ಈ ಆಸ್ತಿಯನ್ನು ಪಡೆಯಲು ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಿ. ಆ ತಂದೆಯನ್ನು ಪಡೆಯಲು ನೀವು ಎಷ್ಟೊಂದು ಅಲೆದಾಡುತ್ತಿದ್ದೀರಿ. ಮೊದಲಂತೂ ಕೇವಲ ಒಬ್ಬ ಶಿವನ ಪೂಜೆ ಮಾಡುತ್ತಿದ್ದೀರಿ. ಬೇರೆ ಯಾವುದೇ ಕಡೆ ಹೋಗುತ್ತಿರಲಿಲ್ಲ. ಅದು ಅವ್ಯಭಿಚಾರಿ ಭಕ್ತಿಯಾಗಿತ್ತು. ಅನ್ಯರ ಮಂದಿರ ಇತ್ಯಾದಿ ಇಷ್ಟೊಂದು ಇರಲಿಲ್ಲ. ಈಗಂತೂ ಸಾಕಷ್ಟು ಮೂರ್ತಿ ಇದೆ. ಮಂದಿರ ಇತ್ಯಾದಿಯನ್ನು ಕಟ್ಟುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಶ್ರಮ ಪಡಬೇಕಾಗುತ್ತದೆ. ನೀವು ತಿಳಿದಿದ್ದೀರಿ, ಶಾಸ್ತ್ರಗಳಲ್ಲಿ ಯಾವುದೇ ಗತಿ ಸದ್ಗತಿಯ ದಾರಿ ಇಲ್ಲ. ಅದನ್ನಂತೂ ಒಬ್ಬ ತಂದೆನೇ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರವನ್ನು ಮಾಡುತ್ತಿರುತ್ತಾರೆ. ವಾಸ್ತವದಲ್ಲಿ ಕೇವಲ ದೇವತೆಗಳ ಮಂದಿರ ಇರುತ್ತದೆ. ಬೇರೆ ಯಾವುದೇ ಮನುಷ್ಯನ ಮಂದಿರ ಆಗುವುದಿಲ್ಲ. ಏಕೆಂದರೆ ಮನುಷ್ಯನಂತೂ ಪತಿತನಾಗಿದ್ದಾನೆ. ಪತಿತ ಮನುಷ್ಯ ಪಾವನ ದೇವತೆಗಳ ಪೂಜೆ ಮಾಡುತ್ತಾನೆ. ಬಲೆ ಅವರೂ ಮನುಷ್ಯರಾಗಿದ್ದಾರೆ. ಆದರೆ ಅವರಲ್ಲಿ ದೈವಿ ಗುಣ ಇದೆ. ಯಾರಲ್ಲಿ ದೈವಿ ಗುಣ ಇಲ್ಲ, ಅವರು ಆ ದೇವತೆಯರನ್ನು ಪೂಜೆ ಮಾಡುತ್ತಾರೆ. ನೀವು ಸ್ವಯಂವೇ ಪೂಜ್ಯರಾಗಿದ್ದೀರಿ, ಪುನಃ ಪೂಜಾರಿಯಾಗಿದ್ದೀರಿ. ಮನುಷ್ಯನ ಭಕ್ತಿ ಮಾಡುವುದು ಇದು 5 ತತ್ವಗಳ ಭಕ್ತಿ ಮಾಡುವುದಾಗಿದೆ. ಶರೀರ ಅಂತೂ 5 ತತ್ವಗಳಿಂದ ಮಾಡಲಾಗಿದೆ. ಈಗ ಮಕ್ಕಳು ಮುಕ್ತಿಧಾಮಕ್ಕೆ ಹೋಗಬೇಕು. ಅದಕ್ಕಾಗಿ ಇಷ್ಟೊಂದು ಭಕ್ತಿ ಮಾಡಿದ್ದಾರೆ. ಈಗ ನನ್ನ ಜೊತೆ ಕರೆದೊಯ್ಯುತ್ತೇನೆ. ನೀವು ಸತ್ಯುಗಕ್ಕೆ ಹೊರಟು ಹೋಗುತ್ತೀರಿ. ತಂದೆ ಬಂದಿರುವುದೇ ಪತಿತ ಜಗತ್ತಿನಿಂದ ಪಾವನ ಜಗತ್ತಿಗೆ ಕರೆದೊಯ್ಯಲು. ಪಾವನ ಜಗತ್ತು ಇರುವುದೇ 2, ಮುಕ್ತಿ ಹಾಗೂ ಜೀವನ್ಮುಕ್ತಿ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು ಕಲ್ಪ ಸಂಗಮಯುಗದಲ್ಲಿ ಬರುತ್ತೇನೆ. ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದುಃಖ ಹೊಂದಿದ್ದೀರಿ. ಹಾಡುತ್ತಾರಲ್ಲವೇ, ಎಲ್ಲ ಕಡೆ ಸುತ್ತಾಡಿದೆವು, ಆದರೂ ದೂರ ಉಳಿದಿದ್ದೇವೆ. ಯಾರಿಂದ? ತಂದೆಯಿಂದ. ತಂದೆಯನ್ನು ಹುಡುಕುವುದಕ್ಕಾಗಿ ಜನ್ಮ ಸುತ್ತಾಕಿದೆವು, ಆದರೂ ಮತ್ತೂ ಸಹ ತಂದೆಯಿಂದ ದೂರ ಉಳಿದಿದ್ದೇವೆ. ಆದ್ದರಿಂದ ಹೇ ಪತಿತ ಪಾವನ ಬಾ, ಬಂದು ಪಾವನ ಮಾಡು ಎಂದು ಕರೆದಿದ್ದೇವೆ. ತಂದೆಯ ಹೊರತು ಯಾರೂ ಮಾಡಲು ಸಾಧ್ಯವಿಲ್ಲ. ಅಂದ ಮೇಲೆ ಈ ಆಟವೇ 5000 ವರ್ಷದ್ದಾಗಿದೆ. ಡ್ರಾಮಾನುಸಾರ ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡುತ್ತಾರೆ. ಯಾವ ಪ್ರಕಾರ ಕಲ್ಪದ ಮೊದಲು ಮಾಡಿದ್ದಾರೆ, ಅದಕ್ಕನುಸಾರವಾಗಿಯೇ ರಾಜಧಾನಿಯ ಸ್ಥಾಪನೆ ಆಗುತ್ತಿದೆ. ಎಲ್ಲರೂ ಒಂದೇ ರೀತಿಯಂತೂ ಓದುವುದಿಲ್ಲ. ಇದು ಪಾಠಶಾಲೆ ಅಲ್ಲವೇ? ರಾಜಯೋಗದ ವಿದ್ಯೆ ಆಗಿದೆ. ಯಾರು ದೇವತಾ ಧರ್ಮದವರಾಗಿರುತ್ತಾರೆ ಅವರೇ ಹೊರಟು ಬರುತ್ತಾರೆ. ಮೂಲವತನದಲ್ಲಿಯೂ ಸಹ ಯಾವ ಸಂಖ್ಯೆ ಇದೆ ಅದು ಆಕ್ಯುರೇಟ್ ಇರುತ್ತದೆ. ಕಡಿಮೆ ಜಾಸ್ತಿ ಇಲ್ಲ. ನಾಟಕದಲ್ಲಿ ಪಾತ್ರಧಾರಿಯ ಅಂದಾಜು ಬಿಲ್ಕುಲ್ ಪೂರ್ಣ ಇದೆ. ಆದರೆ ತಿಳಿಯಲು ಸಾಧ್ಯವಿಲ್ಲ. ಎಷ್ಟೆಲ್ಲ ಇದ್ದಾರೆ ಅಷ್ಟು ಆಕ್ಯುರೇಟ್ ಇದೆ. ನಂತರನೂ ಅವರೇ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ನಂತರ ನೀವು ಹೊಸ ಜಗತ್ತಿಗೆ ಬರುತ್ತೀರಿ. ಉಳಿದವರೆಲ್ಲರೂ ಅಲ್ಲಿಗೆ ಹೊರಟು ಹೋಗುತ್ತಾರೆ. ಈಗ ಯಾರೂ ಎಣಿಕೆ ಮಾಡುವುದಕ್ಕಂತೂ ಸಾಧ್ಯವಿಲ್ಲ. ಈಗ ತಂದೆ ನಿಮಗೆ ಬಹಳ ಗೌಪ್ಯ ವಿಚಾರಗಳನ್ನು ತಿಳಿಸುತ್ತಾರೆ. ಶುರುವಿನ ಹಾಗೂ ಈಗಿನ ತಿಳುವಳಿಕೆಯಲ್ಲಿ ಎಷ್ಟೊಂದು ಅಂತರ ಇದೆ. ವಿದ್ಯೆಯಲ್ಲಿ ಸಮಯ ಹಿಡಿಸುತ್ತದೆ. ತಕ್ಷಣ ಯಾರೂ IAS ಆಗುವುದಿಲ್ಲ. ಕ್ರಮಾನುಸಾರವಾಗಿ ವಿದ್ಯಾಭ್ಯಾಸ ನಡೆಯುತ್ತದೆ. ಮನುಷ್ಯರ ಬುದ್ಧಿಯಲ್ಲಿ ಸಹಜವಾಗಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಾಗುವಂತೆ ತಂದೆ ಎಷ್ಟೊಂದು ಸಹಜ ಮಾಡಿ ತಿಳಿಸುತ್ತಾರೆ. ದಿನ ಪ್ರತಿದಿನ ಹೊಸ ಜ್ಞಾನದ ಬಿಂದುಗಳನ್ನು ತಿಳಿಸುತ್ತಿರುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಪತಿತ ಪಾವನ ತಂದೆಯಾದ ನನ್ನನ್ನು ಕರೆದಿದ್ದಾರೆ. ನಾನು ಬಂದಿದ್ದೇನೆ ಅಂದ ಮೇಲೆ ನೀವು ಪಾವನರಾಗಿ. ತನ್ನನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನು ನೆನಪು ಮಾಡಿ.
ಆಗ ನೀವು ಸತೋಪ್ರಧಾನರಾಗುತ್ತೀರಿ. ನಂತರ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗುತ್ತದೆ. ತಂದೆ ಹೇಳುತ್ತಾರೆ, ಆತ್ಮ ಪತಿತ ಆಗಿದೆ. ಆದ್ದರಿಂದ ಪಾವನಾಗಲು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ. ಇಷ್ಟು ಚಿಕ್ಕದಾದ ಆತ್ಮ ಎಷ್ಟೊಂದು ಪಾತ್ರ ಅಭಿನಯಿಸುತ್ತದೆ. ಎಂತಹ ಅದ್ಭುತ ಆಗಿದೆ. ಇದಕ್ಕೆ ಪ್ರಕೃತಿದತ್ತ ಆಟ ಎನ್ನುತ್ತಾರೆ. ಅದನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕೆಂದು ಕೆಲವರು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಇಷ್ಟು ಚಿಕ್ಕದಾದ ಬಿಂದುವಿನ ಸಾಕ್ಷಾತ್ಕಾರವನ್ನು ನೀವೇನು ಮಾಡುತ್ತೀರಿ? ನಾನು ತಿಳಿಯುವುದಕ್ಕೆ ಯೋಗ್ಯ ಆಗಿದ್ದೇನೆ. ಉಳಿದಂತೆ ನೋಡುವುದಂತೂ ಶ್ರಮ ಆಗಿದೆ. ಪಾತ್ರ ಅಭಿನಯಿಸಲು ಆತ್ಮಕ್ಕೆ ಈ ಎಲ್ಲ ಕರ್ಮೇಂದ್ರಿಯಗಳು ಸಿಕ್ಕಿದೆ. ಎಷ್ಟೊಂದು ಪಾತ್ರ ಅಭಿನಯಿಸುತ್ತದೆ. ಇದು ಅದ್ಭುತ ಆಗಿದೆ. ಎಂದಿಗೂ ಆತ್ಮ ಸವೆಯುವುದಿಲ್ಲ. ಇದು ಅವಿನಾಶಿ ಡ್ರಾಮಾ ಆಗಿದೆ. ಇದು ಅವಿನಾಶಿ ಮಾಡಲ್ಪಟ್ಟಿರುವುದಾಗಿದೆ. ಯಾವಾಗ ಮಾಡಲಾಗಿದೆ? ಇದನ್ನು ಪ್ರಶ್ನಿಸುವುದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಅನಾದಿ ಎನ್ನುತ್ತಾರೆ. ರಾವಣನನ್ನು ಎಂದಿನಿಂದ ಸುಡುತ್ತಾ ಬಂದಿದ್ದೀರಿ? ಶಾಸ್ತ್ರವನ್ನು ಎಂದಿನಿಂದ ಓದುತ್ತಾ ಬಂದಿದ್ದೀರಿ ಎಂದು ಮನುಷ್ಯರನ್ನು ಕೇಳಿ. ಆಗ ಅನಾದಿಯಾಗಿದೆ, ಗೊತ್ತಿಲ್ಲ ಎನ್ನುತ್ತಾರೆ. ತಬ್ಬಿಬ್ಬಾಗುತ್ತಾರಲ್ಲವೇ? ತಂದೆ ತಿಳಿಸುತ್ತಾರೆ, ಹಿಂದಿನಂತೆ ಮಕ್ಕಳಿಗೆ ಓದಿಸುತ್ತಾರೆ. ನೀವು ತಿಳಿದಿದ್ದೀರಿ, ನಾವು ಸಂಪೂರ್ಣ ತಿಳುವಳಿಕೆ ಹೀನರಾಗಿದ್ದೆವು. ಪುನಃ ಅಪರಿಮಿತದ ತಿಳುವಳಿಕೆ ಬಂದಿದೆ. ಅದು ಲೌಕಿಕ ವಿದ್ಯೆಯಾಗಿದೆ. ಇದು ಅಲೌಕಿಕದ್ದು ಆಗಿದೆ. ಅರ್ಧ ಕಲ್ಪ ಹಗಲು, ಅರ್ಧ ಕಲ್ಪ ರಾತ್ರಿ. 21 ಜನ್ಮ ನೀವು ಕಿಂಚಿತ್ತೂ ಸಹ ದುಃಖವನ್ನು ಹೊಂದಲು ಸಾಧ್ಯವಿಲ್ಲ. ಹೇಳುತ್ತಾರಲ್ಲವೇ, ಬಹುಶಃ ನಿಮ್ಮ ಕೂದಲು ಸಹ ಗುಂಗರು ಆಗುವುದಿಲ್ಲ ಎಂದು. ಯಾವುದೂ ದುಃಖ ಕೊಡುವುದಕ್ಕೆ ಸಾಧ್ಯವಿಲ್ಲ. ಹೆಸರೇ ಸುಖಧಾಮ ಎಂದಾಗಿದೆ. ಇಲ್ಲಂತೂ ಸುಖ ಇಲ್ಲ. ಮೂಲ ವಿಚಾರ ಪವಿತ್ರತೆಯದ್ದಾಗಿದೆ. ನಡವಳಿಕೆ ಚೆನ್ನಾಗಿರಬೇಕಲ್ಲವೇ? ಮಕ್ಕಳಿಗೆ ಪ್ರತಿಯೊಂದು ತಿಳುವಳಿಕೆ ಸ್ಪಷ್ಟವಾಗಿ ಕೊಡಲಾಗುತ್ತದೆ. ಲಾಭ ಹಾಗೂ ನಷ್ಟ ಆಗುತ್ತದಲ್ಲವೇ? ಈಗಂತೂ ತಂದೆ ಹೇಳುತ್ತಾರೆ, ಲಾಭದ ವಿಚಾರವೇ ಬಿಟ್ಟು ಹೋಗಿದೆ. ಈಗಂತೂ ನಷ್ಟವೇ ನಷ್ಟ ಆಗುವುದಿದೆ. ವಿನಾಶದ ಸಮಯ ಬರುತ್ತದೆಂದಾಗ ಆ ಸಮಯ ಏನೇನನ್ನು ನೋಡಬೇಕಾಗುತ್ತದೆ? ಮಳೆ ಇಲ್ಲದೆ ಹೋದರೆ ದವಸ ಧಾನ್ಯ ಎಷ್ಟೊಂದು ದುಬಾರಿಯಾಗುತ್ತದೆ. 3 ವರ್ಷದ ನಂತರ ಬಹಳ ದವಸ ಧಾನ್ಯ ಇರುತ್ತದೆ ಎಂದು ಬಲೆ ಎಷ್ಟೇ ಹೇಳಲಿ. ಆದರೂ ಸಹ ದವಸ ಧಾನ್ಯವನ್ನು ಹೊರದೇಶದಿಂದ ಬೇಡುತ್ತಿರುತ್ತಾರೆ. ಒಂದು ದವಸ ಧಾನ್ಯ ಸಿಗದೇ ಇರುವಂತಹ ಸಮಯ ಬರುವುದಿದೆ. ಅಷ್ಟೊಂದು ಆಪತ್ತುಗಳು ಬರುವುದಿದೆ. ಇದಕ್ಕೆ ಈಶ್ವರ್ಯ ಆಪತ್ತುಗಳು ಎನ್ನುತ್ತಾರೆ. ಮಳೆ ಬರದೆ ಹೋದರೆ ಖಂಡಿತ ಬರಗಾಲ ಬರುತ್ತದೆ. ಎಲ್ಲ ತತ್ವ ಇತ್ಯಾದಿ ಹಾಳಾಗುವಂಥದ್ದಾಗಿದೆ. ಬಹಳ ಸ್ಥಳದಲ್ಲಂತೂ ಮಳೆ ನಷ್ಟವನ್ನುಂಟು ಮಾಡಿಬಿಡುತ್ತದೆ. ನೀವು ಮಕ್ಕಳು ತಿಳಿಯುತ್ತೀರಿ, ತಂದೆ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ. ನಿಮ್ಮ ಗುರಿ ಉದ್ದೇಶ ಇದಾಗಿದೆ. ಪುನಃ ನಿಮ್ಮನ್ನು ನರನಿಂದ ನಾರಾಯಣ ಮಾಡುತ್ತಾರೆ. ಈ ಅಪರಿಮಿತದ ವಿದ್ಯೆಯನ್ನು ಪಾರಲೌಕಿಕ ತಂದೆನೇ ಓದಿಸುತ್ತಾರೆ. ಯಾರು ಹೇಗೆ ಓದುತ್ತಾರೋ ಅದೇ ರೀತಿ ಪದವಿಯನ್ನು ಪಡೆಯುತ್ತಾರೆ. ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಾರೆ. ಪುರುಷಾರ್ಥ ಕಡಿಮೆ ಮಾಡಿದರೆ ಪದವಿಯನ್ನು ಸಹ ಕಡಿಮೆ ಪಡೆಯುತ್ತಾರೆ. ಶಿಕ್ಷಕರು ಸಹ ವಿದ್ಯಾರ್ಥಿಗೆ ತಿಳಿಸಿಕೊಡುತ್ತಾರಲ್ಲವೇ? ಅನ್ಯರನ್ನು ಯಾವಾಗ ತನ್ನ ಸಮಾನ ಮಾಡುತ್ತಾರೆ, ಆಗ ಇವರು ಚೆನ್ನಾಗಿ ಓದುತ್ತಾರೆ ಹಾಗೂ ಓದಿಸುತ್ತಾರೆಂದು ಗೊತ್ತಾಗುತ್ತದೆ. ಮೂಲ ವಿಚಾರ ಇರುವುದೇ ನೆನಪಿನ ಯಾತ್ರೆ. ತಲೆಯ ಮೇಲೆ ಪಾಪಗಳ ಹೊರೆ ಬಹಳ ಇದೆ. ನನ್ನನ್ನು ನೆನಪು ಮಾಡಿ, ಆಗ ಪಾಪ ಭಸ್ಮ ಆಗುತ್ತದೆ. ಇದು ಆತ್ಮೀಯ ಯಾತ್ರೆಯಾಗಿದೆ. ಚಿಕ್ಕ ಮಕ್ಕಳಿಗೂ ಸಹ ಕಲಿಸಿಕೊಡಿ, ಶಿವಬಾಬನನ್ನು ನೆನಪು ಮಾಡಿ ಎಂದು. ಅವರಿಗೂ ಹಕ್ಕು ಇದೆ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಎಂಬುದನ್ನು ತಿಳಿಯುವುದಿಲ್ಲ.
ಕೇವಲ ಶಿವಬಾಬನನ್ನು ನೆನಪು ಮಾಡುತ್ತಾರೆ. ಪರಿಶ್ರಮ ಪಡುವುದರಿಂದ ಅವರದ್ದು ಸಹ ಕಲ್ಯಾಣ ಆಗಲು ಸಾಧ್ಯವಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ನರನಿಂದ ನಾರಾಯಣ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಪಾಠವನ್ನು ಓದಿ ಅನ್ಯರಿಗೂ ಓದಿಸಬೇಕು. ತನ್ನ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು. 2. ಲೋಭ ಮೋಹದ ಯಾವ ಎಳೆಗಳು ಇವೆಯೋ ಅದನ್ನು ತೆಗೆಯುವ ಶ್ರಮ ಪಡಬೇಕು. ತನ್ನ ಚರಿತ್ರೆಯನ್ನು ಯಾವ ರೀತಿ ಸುಧಾರಣೆ ಮಾಡಿಕೊಳ್ಳಬೇಕೆಂದರೆ ಯಾವುದೇ ಭೂತ ಒಳಗಡೆ ಪ್ರವೇಶ ಆಗುವಂತಾಗದಿರಲಿ. ವರದಾನ: ಭಗವಂತ ಹಾಗೂ ಭಾಗ್ಯದ ಸ್ಮೃತಿಯಿಂದ ಅನ್ಯರದ್ದು ಸಹ ಭಾಗ್ಯ ರೂಪಿಸುವಂತಹ ಖುಷಿಯ ಅದೃಷ್ಟಶಾಲಿಯಾಗಿರಿ. ಭಗವಂತ ಹಾಗೂ ಭಾಗ್ಯದ ಸ್ಮೃತಿಯಿಂದ ಅನ್ಯರದ್ದು ಸಹ ಭಾಗ್ಯ ರೂಪಿಸುವಂತಹ ಖುಷಿಯ ಅದೃಷ್ಟಶಾಲಿಯಾಗಿರಿ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ತನ್ನ ಭಿನ್ನ ಭಿನ್ನ ಭಾಗ್ಯವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಹಾಗೂ ಇದೇ ಹಾಡನ್ನು ಹಾಡುತ್ತೀರಿ. ನನ್ನ ಶ್ರೇಷ್ಠ ಭಾಗ್ಯ. ಯಾರು ಭಗವಂತ ಹಾಗೂ ಭಾಗ್ಯದ ಸ್ಮೃತಿಯಲ್ಲಿರುತ್ತಾರೆ ಅವರೇ ಅನ್ಯರನ್ನು ಭಾಗ್ಯವಂತರನ್ನಾಗಿ ಮಾಡಲು ಸಾಧ್ಯವಿದೆ. ಬ್ರಾಹ್ಮಣ ಅಂದರೆ ಸದಾ ಭಾಗ್ಯವಂತ, ಸದಾ ಖುಷಿಯ ಅದೃಷ್ಟಶಾಲಿ. ಬ್ರಾಹ್ಮಣ ಆತ್ಮನ ಖುಷಿ ಕಡಿಮೆ ಮಾಡಲು ಸಾಧ್ಯವಾಗುವಷ್ಟು ಧೈರ್ಯ ಯಾರಿಗೂ ಇಲ್ಲ. ಪ್ರತಿಯೊಬ್ಬರೂ ಖುಷಿಯ ಅದೃಷ್ಟಶಾಲಿಯಾಗಿದ್ದಾರೆ. ಬ್ರಾಹ್ಮಣ ಜೀವನದಲ್ಲಿ ಖುಷಿ ಹೋಗುವುದು ಅಸಂಭವ ಆಗಿದೆ. ಬಲೆ ಶರೀರ ಹೊರಟು ಹೋಗಲಿ, ಆದರೆ ಖುಷಿ ಹೋಗಲು ಸಾಧ್ಯವಿಲ್ಲ. ಸ್ಲೋಗನ್: ಮಾಯೆಯ ಉಯ್ಯಾಲೆಯನ್ನು ಬಿಟ್ಟು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಸದಾ ತೂಗುತ್ತೀರಿ. ಮಾಯೆಯ ಉಯ್ಯಾಲೆಯನ್ನು ಬಿಟ್ಟು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಸದಾ ತೂಗುತ್ತೀರಿ. ಓಂ ಶಾಂತಿ.